ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಮಳೆಯ ಅಭಾವದಿಂದ ಕಂಗಾಲಾಗಿರುವ ರೈತರಿಗೆ ಧೈರ್ಯ ತುಂಬಲು ಮತ್ತು ಉತ್ತಮ ಮಳೆಗಾಗಿ ಪ್ರಾರ್ಥಿಸಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಅದ್ದೂರಿ ಪಾದಯಾತ್ರೆ ನಡೆದಿದೆ. ಮಾನ್ವಿ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾದ ಈ ಪಾದಯಾತ್ರೆಯು ನೀರಮಾನ್ವಿಯ ಯಲ್ಲಮ್ಮ ದೇವಸ್ಥಾನದವರೆಗೆ ಸಾಗಿದೆ. ಸಾವಿರಾರು ರೈತರು ಹಾಗೂ ಪಕ್ಷದ ಮುಖಂಡರು ಭಾಗವಹಿಸಿದ್ದ ಈ ಸಮಾವೇಶದಲ್ಲಿ ಮಾತನಾಡಿದ ರಾಜ ವೆಂಕಟಪ್ಪ ನಾಯಕ್ ಅವರು, ರೈತರ ಬೆಳೆಗಳು ಒಣಗುತ್ತಿದ್ದು ಅವರು ಬದುಕಿನಲ್ಲಿ ನೆಮ್ಮದಿ ಮರಳಲು ದೇವರು ಮಳೆ ಸುರಿಸಲಿ ಎಂದು ಬೇಡಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಸಿಂಧನೂರಿನ ಅಂಬಾಮಠದಲ್ಲೂ ಮಳೆಗಾಗಿ ಪೂಜೆ ಸಲ್ಲಿಸಿರುವುದನ್ನ ನೆನಪಿಸುತ್ತಾ ದೇವರು ಬಡ ರೈತರ ಕಷ್ಟಕ್ಕೆ ಸ್ಪಂದಿಸಿ ನಾಡಿಗೆ ಸಮೃದ್ಧ ಮಳೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ರೈತರ ಸಂಕಷ್ಟಕ್ಕೆ ಜೆಡಿಎಸ್ ಸದಾ ಬೆಂಬಲವಾಗಿ ನಿಲ್ಲುತ್ತದೆ ಎಂಬುದನ್ನ ಈ ಪಾದಯಾತ್ರೆಯು ಸಾರಿ ಹೇಳಿದೆ. ಇವತ್ತು ಮಾನ್ವಿ ಪಟ್ಟಣದಿಂದ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದವರೆಗೆ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನ ಮಳೆಗಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಮಾಜಿ ಸಚಿವರು, ನಮ್ಮ ಆತ್ಮೀಯ ಹಿರಿಯ ಸಹೋದರರಾಗಿರ್ತಕ್ಕಂಥ ಸಿಂಧನೂರಿನ ಶ್ರೀ ವೆಂಕಟರಾವ್ ನಾಡಗೌಡರವರೇ, ನಮ್ಮ ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಬರ್ತದಂತವಾಗಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅರ್ಜೆಂಟ್ ಪೂಜೆ ಮಾಡಿದ್ವಿ ನಾವು. ಇವತ್ತ ಪೂಜೆಯನ್ನ ನೆರವೇರಿಸುವ ಮೂಲಕ ಮಳೆಗಾಗಿ ಇವತ್ತು ನಮ್ದು 18ನೇ ತಾರೀಕು ಏನಪ್ಪ ಅಂದ್ರೆ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಂತ ಮಾಡಿದೀವಿ ನಾವು. ಯಾವಾಗ ಸಿಂಧನೂರಿನ ನಮ್ಮ ಸಹೋದರ ನಾಡಗೌಡಣ್ಣವರು ಇವತ್ತೇನೋ ಪಾದಯಾತ್ರೆ, ಮಳೆಗಾಗಿ ಪಾದಯಾತ್ರೆ, ಎಲ್ಲರೂ ಮಿನಿಸ್ಟ್ರು ಕೊಡ್ರಿ ನಮಗ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ನಮ್ಗೇನು ಆಯುಷ್ ಕೊಡ್ರಿ ಅಂತ ಪಾದಯಾತ್ರೆ ಅದನ್ನ ನಾಡಗೌಡಣ್ಣವರು ವಿಶೇಷವಾಗಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅವ್ರು ಏನ್ ಮಾಡಿದ್ರು, ಇಲ್ಲಪ್ಪ ನಮ್ಮ ರೈತರು ಬಹಳ ಸಂಕಷ್ಟದಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಏನಪ್ಪ ಅಂದ್ರೆ ಆ ಭಗವಂತನ ಆಶೀರ್ವಾದ ಆಗಲಿ ಎಂಬ ಒಂದು ಉದ್ದೇಶದಿಂದ, ಒಳ್ಳೆ ಮನಸ್ಸಿನಿಂದ ಇವತ್ತ ಸಿಂಧನೂರಿನಿಂದ ಶ್ರೀ ಅಂಬಾದೇವಿ, ಸೋಮಲಾಪುರ ಅಂಬಾದೇವಿ ಮಠದವರೆಗೆ ದೇವಸ್ಥಾನದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಸಹ ಮಾನ್ಯದ ಹೋಗಿ 14ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅವ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಹ ಇವತ್ತು ಅಣ್ಣನವರು ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ರೈತರು ಇವತ್ತು 1.5 ತಿಂಗಳಾಯ್ತು, ಮಳೆ ಆಗಿ 1.5 ತಿಂಗಳಾಯ್ತು ಬಿತ್ತನೆ ಮಾಡಿ